ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಕಾರಣಗಳು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಕೊಲೆಸ್ಟ್ರಾಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ನೀವೇನಾದ್ರೂ ಈ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ನೀವಿನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತ ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಈ ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಕೊಲೆಸ್ಟ್ರಾಲ್ ಇದು ಒಂದು ಮೇಣದಂತಹ ಮತ್ತೆ ಕೊಬ್ಬಿನಂತಹ ಒಂದು ವಸ್ತು. ಇದು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಯಾವಾಗ ಇದು ನಿರ್ದಿಷ್ಟ ಪ್ರಮಾಣದಲ್ಲಿ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಇರುತ್ತೋ ಆಗ ಇದು ನಮ್ಮ ದೇಹಕ್ಕೆ ಆರೋಗ್ಯಕವಾಗಿ ಬೇಕಾಗುತ್ತೆ. ಸೊ ಯಾವಾಗ ಇದರ ಪ್ರಮಾಣ ಅಗತ್ಯಕ್ಕಿಂತ ಜಾಸ್ತಿ ಆಗುತ್ತೋ ಆಗ ಇದು ದೇಹದ ಮೇಲೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಸೊ ಆದ್ರಿಂದ ಆದಷ್ಟು ನಾವು ಕೊಲೆಸ್ಟ್ರಾಲ್ ಅನ್ನ ನಮ್ಮ ದೇಹದಲ್ಲಿ ಕಡಿಮೆ ಇರೋ ತರ ನೋಡ್ಕೊಳ್ಬೇಕಾಗುತ್ತೆ. ಈ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಈ ಹಾರ್ಮೋನ್ಸ್ ಉತ್ಪತ್ತಿಯಲ್ಲಿ ಮತ್ತೆ ವಿಟಮಿನ್ಸ್ ತಯಾರಿಕೆಯಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಹಾಗಂತ ನಾವು ಕೊಲೆಸ್ಟ್ರಾಲ್ನ ತೀರಾ ಕೆಟ್ಟದಂತನೂ ಹೇಳಕ್ಕಾಗಲ್ಲ. ಯಾವಾಗ ಇದರ ಕಂಟೆಂಟ್ ಜಾಸ್ತಿ ಆಗುತ್ತೋ ಅಗತ್ಯಕ್ಕಿಂತ ಆಗ ಇದು ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಅಲ್ಲಿ ಕೆಲವು ವಿಧಗಳನ್ನು ನಾವು ನೋಡ್ಬೋದು. ಅವುಗಳಲ್ಲಿ ಈ LDL, VLDL, IDL, HDL ಮತ್ತೆ ಟ್ರೈಗ್ಲಿಸರೈಡ್ಸ್ ಈ ರೀತಿ ವಿಧಗಳಿರ್ತವೆ. ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿರೋದು LDL, ಟ್ರೈಗ್ಲಿಸರೈಡ್ಸ್ ಮತ್ತೆ HDL ಬಗ್ಗೆ. ಓಕೆ, ಸೊ ನೀವು ಬ್ಲಡ್ ರಿಪೋರ್ಟ್ಸ್ ನೋಡಿರ್ಬೋದು. ಸೊ ಇವುಗಳಲ್ಲಿ LDL ಕಂಟೆಂಟ್, ಟ್ರೈಗ್ಲಿಸರೈಡ್ಸ್, ಟೋಟಲ್ ಕೊಲೆಸ್ಟ್ರಾಲ್, HDL ಎಲ್ಲ ಮೆನ್ಷನ್ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಮೊದಲನೇದಾಗಿ LDL ಕೊಲೆಸ್ಟ್ರಾಲ್ ಬಗ್ಗೆ ನೋಡೋದಾದ್ರೆ, ಸೊ ಈ LDL ಕೊಲೆಸ್ಟ್ರಾಲ್ ಅಂದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಸೊ ಇದನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾನೂ ಕರೀತಾರೆ. ಓಕೆ, ಸೊ ಯಾಕಂತ ಅಂದ್ರೆ ಈ LDL ಕೊಲೆಸ್ಟ್ರಾಲ್ ಯಾವಾಗ ದೇಹದಲ್ಲಿ ಜಾಸ್ತಿ ಆಗುತ್ತೋ ಇದು ಏನ್ ಮಾಡುತ್ತೆ ಅಂತ ಅಂದ್ರೆ ಈ ಆರ್ಟರೀಸ್ ವಾಲ್ಸ್ ಅಲ್ಲಿ ಹೋಗ್ಬಿಟ್ಟು ಡೆಪಾಸಿಟ್ ಆಗುತ್ತೆ. ಇದು ಡೆಪಾಸಿಟ್ ಆಗ್ತಾ ಫ್ಲೇಕ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಅಲ್ಲಿ ಥಿಕ್ ಫಾರ್ಮೇಶನ್ ಆಗುತ್ತೋ ಈ ಬ್ಲಡ್ ಸಪ್ಲೈಗೆ ಕಷ್ಟ ಆಗುತ್ತೆ. ಓಕೆ, ಸೊ ಇದರಿಂದ ಅಥೆರೋಸ್ಕ್ಲಿರೋಸಿಸ್ ಆಗಿ ಈ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಓಕೆ, ಯಾವಾಗ ಇದರ ಪ್ರಮಾಣ ಜಾಸ್ತಿ ಆಗುತ್ತೋ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ HDL. ಇದು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಕರೀತಾರೆ. ಇದನ್ನ ಗುಡ್ ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಯಾಕಂತ ಅಂದ್ರೆ ಇದು ನಮ್ಮ ದೇಹದಲ್ಲಿರುವಂತಹ LDL ಕೊಲೆಸ್ಟ್ರಾಲ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಆದ್ರಿಂದ ನಾವು ಯಾವಾಗಲೂ ಕೂಡ HDL ಕಂಟೆಂಟ್ನ ಜಾಸ್ತಿ ಇರೋ ತರ ನೋಡ್ಕೊಳ್ಬೇಕು, LDL ನ ಕಡಿಮೆ ಇರೋ ತರ ನೋಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ಟ್ರೈಗ್ಲಿಸರೈಡ್ಸ್. ಇದು ಕೂಡ ಒಂದು ಫ್ಯಾಟ್. ಓಕೆ, ಸೊ ಇದನ್ನು ಕೂಡ ನಾವು ಆದಷ್ಟು ಕಡಿಮೆ ಇರೋ ತರ ನೋಡ್ಕೊಳ್ಬೇಕು. ಇದು ಕೂಡ LDL ತರ ನಮ್ಮ ಹಾರ್ಟ್ಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಯಾವಾಗ ಜಾಸ್ತಿ ಆಗುತ್ತೋ ಆಗ. ಸೊ ಆದ್ರಿಂದ ಈ ಟ್ರೈಗ್ಲಿಸರೈಡ್ಸ್ನು ಕೂಡ ನಾವು ಆದಷ್ಟು ಕಡಿಮೆ ಇಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ಸೊ ಈ LDL ಕೊಲೆಸ್ಟ್ರಾಲ್ ಓಕೆ, ಸೊ ಯಾವ್ಯಾವ ಕಾರಣಗಳಿಂದ ಜಾಸ್ತಿ ಆಗುತ್ತೆ ಅಂತ ನೋಡೋದಾದ್ರೆ, ಓಕೆ, ಸೊ ಫಸ್ಟ್ ಒಂದು ಬಂದಾಗ ಡಯಟ್. ಹೌದು, ಸೊ ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದಾಗಷ್ಟೇ ನಾವು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಇಟ್ಕೊಳ್ಬಹುದು. ಯಾವಾಗ ಆಹಾರದಲ್ಲಿ ಈ ಟ್ರಾನ್ಸ್ ಫ್ಯಾಟ್ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೋ ಆ ರೀತಿ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಈ LDL ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ಸ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡೋದಾದ್ರೆ ನೀವು ಈ ಪ್ರೊಸೆಸ್ಡ್ ಫುಡ್ಸ್ ಇರ್ಬೋದು, ಮತ್ತೆ ಡೀಪ್ ಫ್ರೈಡ್ ಫುಡ್ಸ್ನ ಜಾಸ್ತಿ ತಿನ್ನೋದಿರ್ಬೋದು, ತುಂಬ ಶುಗರಿ ಫುಡ್ಸ್ನ ಜಾಸ್ತಿ ತಿನ್ನೋದಿರ್ಬೋದು, ಔಟ್ಸೈಡ್ ಫುಡ್ನ ಜಾಸ್ತಿ ಮಾಡೋದಿರ್ಬೋದು ಮನೆ ಫುಡ್ನ ಬಿಟ್ಟು. ಸೊ ಈ ರೀತಿ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಈ ಆಹಾರಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಒಬೆಸಿಟಿ. ಈ ಒಬೆಸಿಟಿ ಕೂಡ ಅಧಿಕ ತೂಕ ಕೂಡ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಮೇನ್ಲಿ ಆಬ್ಡೋಮಿನಲ್ ಒಬೆಸಿಟಿ ಅಂದ್ರೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಶೇಖರಣೆ ಆಗಿರುವಂತಹ ಬೊಜ್ಜು ಏನಿರುತ್ತೆ, ಹೊಟ್ಟೆ ಭಾಗದ ಬೊಜ್ಜು, ಇದು ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಆಬ್ಡೋಮಿನಲ್ ಒಬೆಸಿಟಿ ಇದ್ರೆ ಹೋಗ್ಬಿಟ್ಟು ನಿಮ್ಮ LDL ಚೆಕ್ ಮಾಡಿಸಿ, ನಿಮಗೆ ಗೊತ್ತಾಗುತ್ತೆ LDL ಕಂಟೆಂಟ್ ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ಇದು ಒಂದು ಕಾರಣ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಫಿಸಿಕಲ್ ಇನ್ಆಕ್ಟಿವಿಟಿ. ಸೊ ಇದು ಒಂದು ಕಾರಣ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಕ್ಕೆ. ಸೊ ಯಾರಲ್ಲಿ ಅಕಾರ್ಡಿಂಗ್ ಟು ಸ್ಟಡೀಸ್ ಯಾರು ಈ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತಾರೋ, ದಿನನಿತ್ಯ ಯಾರು ವ್ಯಾಯಾಮ ಮಾಡ್ತಾರೋ ಅವರಲ್ಲಿ ಈ HDL ಕಂಟೆಂಟ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಕಂಡು ಬಂದಿದೆ. ಸೊ ಹಾಗಾಗಿ ಅವರಲ್ಲಿ LDL ಕೊಲೆಸ್ಟ್ರಾಲ್ ಕಡಿಮೆ ಇರೋದು ಕಂಡು ಬಂದಿದೆ. ಸೊ ಯಾವಾಗ ನೀವು ಎಕ್ಸಸೈಸ್ ಜಾಸ್ತಿ ಮಾಡೋದಿಲ್ವೋ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿ HDL ಕಡಿಮೆ ಆಗೋದ್ರಿಂದ, ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ HDL ಕಡಿಮೆ ಆಗೋದ್ರಿಂದ ಈ LDL ಕಂಟೆಂಟ್
ಜಾಸ್ತಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಜೆನೆಟಿಕ್ಸ್. ಈ ಜೆನೆಟಿಕ್ಸ್ ಇಂದನೂ ಕೂಡ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅನ್ನುವಂತಹ ಡಿಸಾರ್ಡರ್ ಇರೋದ್ರಿಂದ ಇದು LDL ಕೊಲೆಸ್ಟ್ರಾಲ್ನ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ದೇಹಕ್ಕೆ. ಸೊ ಆದ್ರಿಂದ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಕಂಡುಬಂದಿದೆ. ಸೊ ಆದ್ರಿಂದ ಜೆನೆಟಿಕ್ಸು ಕೂಡ ಒಂದು ಕಾರಣ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ಮೋಕಿಂಗ್ ಕೂಡ ತುಂಬ ಕೆಟ್ಟದಂತ ಹೇಳ್ಬೋದು. ಈ LDL ಕೊಲೆಸ್ಟ್ರಾಲ್ನ ಇದು ಜಾಸ್ತಿ ಮಾಡುತ್ತೆ, ಈ HDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಬಿಡುತ್ತೆ. ಸೊ ನೀವು ಯಾರಾದರೂ ಸ್ಮೋಕ್ ಮಾಡ್ತಿದ್ರೆ ಸೊ ಆದಷ್ಟು ಸ್ಮೋಕಿಂಗನ್ನು ನಿಲ್ಲಿಸೋದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ LDL ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿರುವಂತಹ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ಯಾವಾಗ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೋ ಈ LDL ಕೊಲೆಸ್ಟ್ರಾಲ್ನ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಕ್ರೋನಿಕ್ ಕಂಡೀಷನ್ಸ್. ಸೊ ಕೆಲವೊಂದು ಮೆಟಬಾಲಿಕ್ ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್, ಕಿಡ್ನಿ ಪ್ರಾಬ್ಲಮ್ಸ್, ಇವು ಈ ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ಗೆ ಪ್ರಾಬ್ಲಮ್ ಮಾಡೋದ್ರಿಂದ ಇಲ್ಲಿ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಯಾವುದಾದ್ರೂ ಈ ರೀತಿ ಕಂಡೀಷನ್ಸ್ ಇದ್ದರೆ ನೀವು ನಿಮ್ಮ ಕೊಲೆಸ್ಟ್ರಾಲನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿಸೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಮೆಡಿಕೇಶನ್ಸ್. ಸೊ ಕೆಲವೊಂದು ಮೆಡಿಕೇಶನ್ಸ್ ಲೈಕ್ ಕಾರ್ಟಿಕೋಸ್ಟಿರಾಯ್ಡ್ಸ್, ಬೀಟಾ ಬ್ಲಾಕರ್ಸ್ ಮತ್ತು ಡೈಯುರೆಟಿಕ್ಸ್, ಓಕೆ, ಈ ರೀತಿ ಮೆಡಿಸಿನ್ಸ್ ತಗೊಳ್ಳೋರಲ್ಲಿ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಕಂಡುಬಂದಿದೆ. ಸೊ ಅದರಿಂದ ನೀವೇನಾದರೂ ಈ ಮೆಡಿಸಿನ್ಸ್ಗಳನ್ನ ತಗೊಳ್ತಿದ್ರೆ ನೀವು ಕೂಡ ನಿಮ್ಮ ಕೊಲೆಸ್ಟ್ರಾಲನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿಸೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಓಕೆ, ಸೊ ಹೀಗೆ ಈ ಎಲ್ಲ ಕಾರಣಗಳು ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಯಾವಾಗ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ ಇದು ಏನು ಮಾಡುತ್ತೆ ಅಂದರೆ ಈ ಆರ್ಟರಿ ವಾಲ್ಸಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ ಮತ್ತು ಫ್ಲೇಕ್ ಫಾರ್ಮೇಷನ್ ಆಗುತ್ತೆ. ಯಾವಾಗ ಫ್ಲೇಕ್ ಫಾರ್ಮೇಷನ್ ಆಗ್ತಾ ಬರುತ್ತೋ ಆವಾಗ ಈ ವಾಲ್ಸ್ ಚಿಕ್ಕ ಆಗುತ್ತೆ, ಆರ್ಟರಿ ವಾಲ್ಸ್ ಚಿಕ್ಕ ಆಗುತ್ತೆ, ಆಗ ಬ್ಲಡ್ ಸಪ್ಲೈಗೆ ತುಂಬ ಕಷ್ಟ ಆಗುತ್ತೆ. ಸೊ ವೈಟಲ್ ಆರ್ಗಾನ್ಸ್ಗೆ ಸರಿಯಾಗಿ ಬ್ಲಡ್ ಸಪ್ಲೈ ಆಗೋದಿಲ್ಲ. ಸೊ ಇದರಿಂದ ಸರಿಯಾದ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ನಮ್ಮ ವೈಟಲ್ ಆರ್ಗಾನ್ಸ್ಗೆ ಸಿಗೋದಿಲ್ಲ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅದರ್ ಪ್ರಾಬ್ಲಮ್ಸ್ ಉಂಟಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಸೊ ನಾವು ಯಾವಾಗಲೂ ಕೂಡ ನಮ್ಮ LDL ಕೊಲೆಸ್ಟ್ರಾಲನ್ನು ಕಡಿಮೆ ಇರೋ ಥರ ನೋಡ್ಕೊಳ್ಬೇಕು. ನಮ್ಮ ದೇಹಕ್ಕೆ ಅದು ಒಳ್ಳೆಯದಲ್ಲ. ಈವನ್ LDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇವುಗಳನ್ನ ಕಡಿಮೆ ಇರೋ ಥರ ನೋಡ್ಕೊಳ್ಬೇಕು. HDL ಕೊಲೆಸ್ಟ್ರಾಲ್ ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ನ ಜಾಸ್ತಿ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಆದ್ದರಿಂದ ನೀವು ಸೊ ನಾನು ಇವಾಗ ಏನೇನು ಹೇಳಿದ್ದೀನಿ ಕಾರಣಗಳನ್ನ ಚೆಕ್ ಮಾಡಿಕೊಡಿ. ಇವು ಯಾವುದಾದ್ರೂ ನಿಮ್ಮ ಹತ್ರ ಇದ್ದರೆ ಅವನ್ನ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನೀವೇನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಸೊ ತುಂಬ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುವಂತಹ ಆಹಾರ ಸೇವನೆ ಮಾಡ್ತಿದ್ರೆ ಮತ್ತು ನೀವು ಸರಿಯಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂದರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿಲ್ಲ ಅಂದರೆ ಇವುಗಳನ್ನೆಲ್ಲ ನೀವು ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ನೀವು ಪ್ರಿಕಾಷನ್ಸ್ನ ತಗೊಳ್ಳೋದ್ರಿಂದ ಮುಂದೆ ಆಗುವಂತಹ ತೊಂದರೆಗಳನ್ನ ನೀವು ತಡೆಗಟ್ಬೋದು. ಓಕೆ, ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಕೆಲವು ಸಲಹೆಗಳನ್ನ ನೀಡ್ತಾ ಇದ್ದೀನಿ. ಸೊ ಕೆಲವೊಂದು ಆಹಾರ ಪದಾರ್ಥಗಳ ಬಗ್ಗೆ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಇವುಗಳ ಬಗ್ಗೆ ಎಲ್ಲ ನಾನು ಮಾಹಿತಿ ನೀಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಸೊ ನಾನು ಇವತ್ತು ನೀಡಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.